ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಆಪರೇಷನ್ ಅಸ್ಥಿ ಪಂಜರ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದೇ ಬಿಡ್ತಾ ಎಸ್ಐಟಿ ಇನ್ವೆಸ್ಟಿಗೇಷನ್ ವಿಚಾರಕ್ಕೆ ಇವತ್ತು ನಿರ್ಣಾಯಕ ದಿನಾನ ಅಂತೇಳಿ ಧರ್ಮಸ್ಥಳದಲ್ಲಿ ಎಸ್ಐಟಿ ಶೋಧ ಅಂತ್ಯಗೊಳ್ಳುತ್ತಾ ಪಾಯಿಂಟ್ ನಂಬರ್ 13ರಲ್ಲಿ ಏನೂ ಸಿಗದ ಸುಳಿವು ಶೋಧ ಸ್ಥಗಿತ ಆಗೇ ಬಿಡುತ್ತಾ ಅನ್ನುವಂತಹ ಪ್ರಶ್ನೆ. ನಿನ್ನೆಯಷ್ಟೇ ಸಿಎಲ್ಪಿ ಮೀಟಿಂಗ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸುಳಿವು ಕೊಟ್ಟಿದ್ದಾರೆ. ಈವರೆಗೂ ಒಂದೇ ಒಂದು ಸ್ಪಾಟ್ನಲ್ಲಿ ಅಸ್ಥಿಯ ಕುರುಹು ಸಿಕ್ಕಿಲ್ಲ. 6ನೇ ಪಾಯಿಂಟ್ನಲ್ಲಿ ಪುರುಷನ ಅಸ್ಥಿ ಪಂಜರ ಪತ್ತೆಯಾಗಿದ್ದಷ್ಟೇ. ಅನಾಮಿಕನ ಹೇಳಿಕೆಗೆ ಸಾಕ್ಷ್ಯ ಸಿಗದೇ ಇರೋದ್ರಿಂದ ಶೋಧವನ್ನ ಅಂತ್ಯ ಮಾಡ್ತಾರಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಇವತ್ತು ಸರ್ಕಾರದಿಂದ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ನಿರ್ಧಾರ ಪ್ರಕಟವಾಗುವಂತಹ ಸಾಧ್ಯತೆ ಇದೆ. ತೀವ್ರ ಒತ್ತಡದ ಮೇರೆಗೆ ಧರ್ಮಸ್ಥಳದ ಪ್ರಕರಣದಲ್ಲಿ ಎಸ್ಐಟಿಯನ್ನು ರಚನೆ ಮಾಡಿತ್ತು ರಾಜ್ಯ ಸರ್ಕಾರ. 2 ವಾರಗಳಿಂದ ಕಾಡು ಮೇಡುಗಳನ್ನು ಅಲೆದು ಭೂಮಿಗಳನ್ನು ಅಗೆದು ಜಿಪಿಆರ್ ಬಳಕೆ ಮಾಡಿಕೊಂಡು ಹುಡುಕಿದ್ರೂ ಕೂಡ ದೂರುದಾರನ ಹೇಳಿಕೆಗೆ ಸಂಬಂಧಪಟ್ಟಂತೆ ಅತಿದೊಡ್ಡ ಸಾಕ್ಷ್ಯ ಸಿಕ್ಕಿಲ್ಲ. ಹಾಗಾಗಿ ದೂರುದಾರನ ನಡೆ ಮತ್ತು ನುಡಿಯ ಮೇಲೆ ಅನುಮಾನ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಎಸ್ಐಟಿ ಇನ್ವೆಸ್ಟಿಗೇಷನ್ ಸ್ಥಗಿತವಾಗುತ್ತಾ, ಉತ್ಖನನದ ಪ್ರಕ್ರಿಯೆಯನ್ನ ನಿಲ್ಲಿಸಲಾಗುತ್ತಾ, ಈ ರೀತಿಯ ಕುತೂಹಲದ ಪ್ರಶ್ನೆಗಳು ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಹಾಗಾಗಿ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರ ತುಂಬಾ ಕುತೂಹಲವನ್ನ ಕೆರಳಿಸ್ತಾ ಇದೆ. ಇಷ್ಟು ದಿನ ತನಿಖೆ ಆಗ್ತಾ ಇದೆ, ಪಾರದರ್ಶಕ ತನಿಖೆಯ ಮೂಲಕ ಸತ್ಯಾಸತ್ಯತೆ ಹೊರಬರುತ್ತೆ, ಅಲ್ಲಿಯವರೆಗೂ ಕೂಡ ಕಾಯೋಣ ಅಂತ ಹೇಳಿ ರಾಜಕಾರಣಿಗಳು ಹೇಳ್ತಾ ಇದ್ರು. ಬಟ್ ಈಗ ಸೆಷನ್ನಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗಿದೆ. ಧರ್ಮಸ್ಥಳದಲ್ಲಿ ಎಸ್ಐಟಿ ಶೋಧ ಅಂತ್ಯ ಆಗೇ ಬಿಡುತ್ತಾ? ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಮಹತ್ವದ ಹಿಂಟ್ ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಮತ್ತೆ ಗುಂಡಿ ತೋಡುವ ಪ್ರಮೇಯವೇ ಇಲ್ಲ ಅಂತ ಹೇಳಿದ್ದಾರೆ. ಧರ್ಮಸ್ಥಳದಲ್ಲಿ ಗುಂಡಿ ತೆಗೆಯುವುದು ಮುಗಿದಿರೋ ಕೆಲಸ. ಅನಾಮಿಕ ಹೇಳಿದ ಕಡೆ ಗುಂಡಿಯನ್ನ ತೆಗೆಯಲಾಗಿದೆ. ಅನಾಮಿಕ ಹೇಳಿದ್ದು ಸರಿ ಇದೆಯೋ ಇಲ್ಲವೋ ಗೊತ್ತಿಲ್ಲ. ಎಸ್ಐಟಿ ಮಧ್ಯಂತರ ವರದಿಯನ್ನ ಕೊಡಲ್ಲ ಅಂತ ಕೂಡ ಕಾಂಗ್ರೆಸ್ ಶಾಸಕರು ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲಿಗೆ ಗುಂಡಿ ತೋಡುವ ಕೆಲಸ ಮುಗಿಯಲಿದೆ ಅನ್ನುವಂತಹ ಹೇಳಿಕೆಯನ್ನು ಕೊಡುವ ಮೂಲಕ ಈ ಉತ್ಖನನದ ಪ್ರಕ್ರಿಯೆ ಮುಗಿಯುತ್ತೆ ಅನ್ನುವಂತಹ ಸುಳಿವನ್ನ ಸ್ವತಃ ಕಾಂಗ್ರೆಸ್ ಶಾಸಕರೇ ಕೊಟ್ಟಿದ್ದಾರೆ. ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಬೇಲೂರು ಗೋಪಾಲಕೃಷ್ಣ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಅದು ಗೊಂದಲಗಳಿದ್ದಂಥ ಸಂದರ್ಭದಲ್ಲಿ ಹಿಂದೆ ನೋಡಿದ್ದೀನಿ. ಅಲ್ಲಿ ಸೌಜನ್ಯ ಕೇಸ್ ಆದ ನಂತರ ಹಲವಾರು ಗೊಂದಲಗಳು, ಹೋರಾಟ, ಸ್ಟ್ರೈಕು ಇತರೆ ಎಲ್ಲ ಬಂದಿದ್ದರಿಂದ ಅದನ್ನು ರಾಜ್ಯ ಸರ್ಕಾರಗಳು ಸಹ ಚಿಂತನೆ ಮಾಡಿ ಆಮೇಲೆ ಯಾರು ಅನಾಮಿಕ ಇದ್ದ ಅವನು ಕೋರ್ಟಿಗೆ ಹೋಗಿದ್ದಾನೆ. ಅವನು ಕೋರ್ಟಿಗೆ ಹೋಗಿ ಆದೇಶನೂ ತಗೊಂಡಿದ್ದಾನೆ. ಅವನು ಈ ಥರ ಇದೆ, ನಾನು ಇಷ್ಟೊಂದು ಹೆಣಗಳಿದ್ದಾವೆ ಅಲ್ಲಿ ನೋಡಬೇಕು, ನನಗೆ ಆದೇಶ ಕೊಡಬೇಕಂತ ಹೇಳಿ ಕೋರ್ಟ್ ಮೂಲಕನೂ ಸಹ ಆದೇಶ ತಗೊಂಡ ಮೇಲೆ ಆಮೇಲೆ ನಾವು SIT ಹಾಕಿದರೆ ಒಳ್ಳೆಯದು ಎಲ್ಲರನ್ನೂ ಕೇಳಿದ ಮೇಲೆ SITಗೆ ಅದನ್ನು ಹಾಕಿದ್ದು ಇವತ್ತಿದೆ. ಆದರೆ ಅವನ ಅನಾಮಿಕ ಎಷ್ಟೋ ತಗೊಂಡು ಹೋಗುವಂಥ ಪ್ರಶ್ನೆ ಬರೋದಿಲ್ಲ. ಅಲ್ಲಿ ಒಂದಿಷ್ಟು ಅಂತ ಇರುತ್ತೆ, ಅದನ್ನು ಗುರಿ ಆದಮೇಲೆ ಬಿಟ್ಕೊಡ್ಬೇಕು. ಅದನ್ನು ರಾಜ್ಯ ಸರ್ಕಾರನೂ ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದೆ. ಇವತ್ತು ಈಗಾಗಲೇ ಅದ್ರ ಬಗ್ಗೆ ಯೋಚನೆ ಮಾಡಿದ್ದಾರೆ. ಈಗ ನಾವು ಹೇಳೋದಷ್ಟೇ, ನಾವು ಇವತ್ತು ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಯಾವುದೇ ಗೊಂದಲ ಆಗಬಾರ್ದು, ಅಲ್ಲಿ ಏನೂ ತೊಂದರೆ ಆಗಬಾರ್ದು, ಅಲ್ಲಿ ಒಳ್ಳೆ ರೀತಿಯಲ್ಲಿ ಹೋಗಬೇಕು. ವೀರೇಂದ್ರ ಹೆಗ್ಗಡೆ ನಡೆಸ್ಕೊಂಡಿರುವಂಥ ಆ ಕ್ಷೇತ್ರ ಒಳ್ಳೆ ರೀತಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮೆಲ್ಲರದ್ದು ಇದೆ. ನಾವು ಇದ್ದೇವೆ, ನಾವೇನು ಅದಕ್ಕೇನು ಇದು ಮಾಡಿದ್ದಲ್ಲ. ಯಾವಾಗ ಕೋರ್ಟಿಗೆ ಹೋಗಿ ಆದೇಶ ತಗೊಳ್ಳೋದ್ಮೇಲೆ ನಾವು SIT ಮಾಡಿದ್ದೀವಿ, ಮತ್ತು ಅಲ್ಲಿ ಹೊಡೆದಾಟ, ದೊಂಬಿ, ಸ್ವಲ್ಪ ಗಲಾಟೆ ಮಾಡಿ ರಗಳೆ ಆದಮೇಲೆ ಇದನ್ನು ಸಹಜವಾಗಿ SITಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅದನ್ನು ನಾವು ಮುಂದುವರಿಸ್ಕೊಳ್ಳೋದಂಥದ್ದು ಏನಿಲ್ಲ. ಅದನ್ನು ವರದಿ ಏನು ಇವತ್ತು ನಾಳೆಯಲ್ಲಿ ಕೊಡ್ತಾರೆ, ಆಮೇಲೆ ನಾವು ಅದನ್ನು ನಿಲ್ಲಿಸುವಂಥ ಕೆಲಸ ಮಾಡ್ತೀವಿ. ನೋಡಿ, ಎಲ್ಲರೂ ಸಹಜವಾಗಿ ಕೇಳ್ತಾರೆ ಅದೇನು ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, 2 ವಾರಗಳ ಕಾಲ ಉತ್ಖನನದ ಪ್ರಕ್ರಿಯೆಯನ್ನು ನಡೆಸಲಾಗಿದೆ. ಈಗ ಎಲ್ಲರ ಮುಂದಿರುವಂತಹ ಪ್ರಶ್ನೆ, ಈ ಉತ್ಖನನದ ಪ್ರಕ್ರಿಯೆ ನಡೆಯುತ್ತಾ ಇಲ್ವಾ ಅನ್ನೋದು. ಬಟ್ ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿಯ ಚಿಂತನೆ ಆಗ್ತಾ ಇದೆ, ಇನ್ಸೈಡ್ ಏನ್ ಡೀಟೇಲ್ ಸಿಗ್ತಾ ಇದೆ ರವೀಶ್? ಪ್ರಮುಖವಾಗಿರ್ತಕ್ಕಂಥದ್ದು ಈಗಾಗಲೇ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಅದೇ ರೀತಿಯ ವಿಚಾರ ಚರ್ಚೆಯಾಗಿದೆ. ಪ್ರಮುಖವಾಗಿ ಧರ್ಮಸ್ಥಳದ ವಿಚಾರದಲ್ಲಿ ಏನು ತನಿಖೆ ಪ್ರಗತಿ ಆಗ್ತಾ ಇದೆ, ಏನಾಗ್ತಾ ಇದೆ ಅನ್ನೋದು ಕೂಡ ಶಾಸಕರು ಕೂಡ ಗೊಂದಲ ಇತ್ತು. ಆ ಕಾರಣಗಳಿಗೋಸ್ಕರವಾಗಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ವಿವರಣೆಯನ್ನು ಕೊಟ್ಟಿದ್ದಾರೆ. ಅಂದರೆ ಈಗ 13ನೇ ಗುಂಡಿಯ ಉತ್ಖನನ ಏನು ನಡೀತಾ ಇದೆ, ಇದು ಆದಮೇಲೆ ಇನ್ನೂ ಗುಂಡಿ ತೆಗೆಯುವ ಪ್ರಮೇಯ ಬರೋದಿಲ್ಲ ಅಂತ ಕೂಡ ಎಲ್ಲ ಶಾಸಕರು ತಮ್ಮ ಅಭಿಪ್ರಾಯವನ್ನು ಹೇಳಿರ್ತಕ್ಕಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಶಾಸಕರಿಗೆ ಅದೇ ಭರವಸೆಯನ್ನು ಕೊಟ್ಟಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ
ಈ ಪಾಯಿಂಟನ್ನು ಪಿಕ್ ಮಾಡೋದ್ರಲ್ಲಿ ಒಂದು ರೀತಿಯಲ್ಲಿ ಬೌಂಡನ್ನು ಹಾಕಬೇಕಾಗುತ್ತೆ. ಹಾಗಾಗಿ ಇನ್ನು ಮುಂದೆ ಆಗೋದಿಲ್ಲ, ಅದೇ ರೀತಿ ತ್ವರಿತಗತಿಯಲ್ಲಿ ನಾವು ವರದಿಯನ್ನು ಪಡಿತೇವೆ, ಸಂಪೂರ್ಣ ವರದಿಯನ್ನು ಪಡಿತೇವೆ ಅಂತ ಕೂಡ ನಿನ್ನೆ ಶಾಸಕರಿಗೆ ಹೇಳಿರ್ತಕ್ಕಂಥದ್ದು. ಇವತ್ತು ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಅದನ್ನೇ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಂದರೆ ಪ್ರಮುಖವಾಗಿರ್ತಕ್ಕಂಥದ್ದು ಇನ್ನು ಮುಂದೆ ಗುಂಡಿ ತೆಗೆಯೋದು ಪ್ರಮೇಯ ಬರೋದಿಲ್ಲ, ಗುಂಡಿ ತೆಗೆಯೋದು ಇಲ್ಲಿ ಮುಗಿಯುತ್ತೆ ಅಂತ. ಅಂದರೆ ಈಗ 13ನೇ ಒಂದು ಪಾಯಿಂಟ್ ಏನಿದೆ ಅಲ್ಲಿ ಈಗ ನಿನ್ನೆ ತೆಗೆದಿದ್ದಾರೆ, ಇವತ್ತು ಲಾಸ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಅದಾದ ಮೇಲೆ ಒಂದು ಕನ್ಕ್ಲೂಡ್ಗೆ ಬರುವಂತಹ ಸಾಧ್ಯತೆಯೂ ಕೂಡ ಇರತಕ್ಕಂಥದ್ದು. ಯಾಕೆಂದ್ರೆ ವಿಧಾನಸಭೆಯಲ್ಲಿ ನಿಯಮ 69 ಅಡಿ ಚರ್ಚೆಗೂ ಕೂಡ ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ಬಿಜೆಪಿ ಇದನ್ನ ಒಂದು ರೀತಿಯಲ್ಲಿ ಅಸ್ತ್ರವನ್ನಾಗಿ ಬಳಸ್ಕೊಳ್ತಾ ಇದೆ. ಹಾಗಾಗಿ ಸರ್ಕಾರಕ್ಕೂ ಕೂಡ ಒಂದು ರೀತಿಯಲ್ಲಿ ಇಕ್ಕಟ್ಟಿದೆ. ಹಾಗಾಗಿ ಸರ್ಕಾರದ ಇವತ್ತಿನ ಉತ್ತರವು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಈಗಾಗಲೇ ಮಧ್ಯಂತರ ವರದಿಯನ್ನು ನಾವು ಪಡೆಯೋದಿಲ್ಲ ಅಂತ ಹೇಳಿದ್ರು ಕೂಡ ಸಂಪೂರ್ಣ ವರದಿಯನ್ನು ಶೀಘ್ರವಾಗಿ ಪಡೆಯೋದಕ್ಕೆ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. ಹಾಗಾಗಿ ಸರ್ಕಾರ ಈ ಒಂದು ಧರ್ಮಸ್ಥಳದ ಕೇಸ್ ಬಗ್ಗೆ ಉತ್ತರ ಏನು ಕೊಡುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಪ್ರೇಮ್, ರವೀಶ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಶಾಸಕರಿಗೆ ಅಧಿಕಾರ ಇರಲ್ಲ ತನಿಖೆ ಹೇಗೆ ನಡೆಸಬೇಕು ಅದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ, ಗೃಹ ಸಚಿವರು ಕೊಡಬೇಕಾಗುತ್ತೆ, ಮುಖ್ಯಮಂತ್ರಿಗಳು ಕೊಡಬೇಕಾಗುತ್ತೆ. ಬಟ್ ಶಾಸಕರು ಅವರ ಅಭಿಪ್ರಾಯ ಹೇಳಿದ್ದಾರೆ.